ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭವಾಗಿ ಚಿಕನ್ ಮಂದಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾವು ಚೆನ್ನಾಗಿ ಕಟ್ ಮಾಡಿದ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ನಂತರ 2 ಡ್ರೈ ಲೆಮನ್, ಚಕ್ಕೆ, ಲವಂಗ, ಏಲಕ್ಕಿ, 1ರಿಂದ 2 ಮ್ಯಾಗಿ ಕ್ಯೂಬ್ ಅಥವಾ ಚಿಕನ್ ಸ್ಟಾಕ್, ಮನೆಯಲ್ಲೇ ಮಾಡಿರುವ ಮಂದಿ ಮಸಾಲ, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫುಡ್ ಕಲರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಣ್ಣೆ, ಇದೆಲ್ಲವನ್ನು ಒಂದರ ನಂತರ ಒಂದು ಹಾಕಿದ ನಂತರ ಲಿಂಬೆ ರಸವನ್ನು ಕೂಡ ಹಾಕಿ ಅದಕ್ಕೆ ನಾವು ಚೆನ್ನಾಗಿ ತೊಳೆದಿರುವ ಕೋಳಿಯನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ 1-2 ಗಂಟೆ ಹಾಗೆ ಮ್ಯಾರಿನೇಟಿಗೆ ಇಟ್ಟು ಬಿಡೋಣ. ಇಟ್ಟ ನಂತರ ಅದಕ್ಕೆ ಕೋಳಿಗೆ ಒಳ್ಳೆ ಮಸಾಲೆ ಹಿಡಿದ ನಂತರ ಅದನ್ನು ಸಣ್ಣ ಉರಿಯಲ್ಲಿ 3/4 ಭಾಗ ಬೇಯಿಸಬೇಕು. 3/4 ಭಾಗ ಬೇಯಿಸಿದ ನಂತರ ಅದರಿಂದ ಕೋಳಿಯನ್ನು ಸೆಪರೇಟ್ ಮಾಡಬೇಕು. ಆ ಕೋಳಿಯನ್ನು ಒಂದು ಫ್ರೈ ಪ್ಯಾನಿಗೆ ಎಣ್ಣೆ ಹಾಕಿ ಫ್ರೈ ಮಾಡಿ ತೆಗೆಯಬೇಕು. ಈ ರೀತಿ ಮಾಡುವುದರಿಂದ ಈ ಚಿಕನ್ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತದೆ ಮತ್ತು ಇದನ್ನು ನಾವು 3/4 ಭಾಗ ಬೇಯಿಸಿರುವ ಅಕ್ಕಿಯನ್ನು ಅನ್ನದ ಜೊತೆ ಮೇಲೆ ಇಟ್ಟು ದಮ್ ಮಾಡುವಾಗ ಮತ್ತೆ ಬೇರೆ ಫ್ಲೇವರ್ ಕೊಡುತ್ತದೆ. ಹಾಗೆ ನಾವು ಅಕ್ಕಿಯನ್ನು ತೊಳೆದು 3/4 ಭಾಗ ಬೇಯಿಸಿ ಅದನ್ನು ನೀರು ಬೇರೆ ಮಾಡಬೇಕು. ಅದನ್ನು ನಂತರ ನಮ್ಮ ಮಸಾಲೆಗೆ ಸೆಟ್ ಮಾಡುತ್ತಾ ಬರಬೇಕು. ಸೆಟ್ ಮಾಡಿದ ನಂತರ ಅದಕ್ಕೆ ಫುಡ್ ಕಲರ್, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ತುಪ್ಪ ಎಲ್ಲವನ್ನು ಹಾಕಿ ಸೆಟ್ ಮಾಡುತ್ತಾ ಬಂದ ನಂತರ ಮೇಲೆ ನಾವು ಫ್ರೈ ಮಾಡಿಕೊಂಡಿರುವ ಕೋಳಿಯನ್ನು ಇಡಬೇಕು. ಅದರ ಮೇಲೆ ಒಂದು ಸಣ್ಣ ಪಾತ್ರೆಗೆ 2 ತುಂಡು ಚಾರ್ಕೋಲನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಸುರಿಯಬೇಕು. ಆವಾಗ ಅದರಲ್ಲಿ ಬರುವ ಸ್ಮೋಕಿ ಫ್ಲೇವರ್ ಈ ಚಿಕನ್ ಮಂದಿಗೆ ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತದೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತದೆ. ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.